ಶ್ರೀ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕ ಪ್ರೇಕ್ಷಕರಿಗೆ ಗುರುಜಿ ಉಮೇಶ್ ಆಚಾರ್ಯರ ನಮನಗಳು. ನ್ಯೂಸ್18 ಕನ್ನಡದ ಎಲ್ಲ ವೀಕ್ಷಕರು ಬಹಳ ನಿಮ್ಮ ಪ್ರೋತ್ಸಾಹಗಳು ನಮ್ಮ ಕಾರ್ಯಕ್ರಮದ ಮತ್ತು ನ್ಯೂಸ್18 ಕನ್ನಡಕ್ಕೂ ತಾವು ಮಾಡುವಂತಹ ವೀಕ್ಷಣೆ ಮತ್ತು ಪ್ರೋತ್ಸಾಹಗಳು ತುಂಬ ಚೆನ್ನಾಗಿದೆ. ಹಾಗೆಯೇ ನಾವು ದಿನ ಭವಿಷ್ಯ ಕಾರ್ಯಕ್ರಮವನ್ನು ತಮಗೆ ಅರ್ಪಣೆ ಮಾಡುವಂಥ ಸಾಧನೆಯನ್ನು ನ್ಯೂಸ್18 ಕನ್ನಡ ಮಾಡ್ತಾ ಇದೆ. ಇವತ್ತಿನ ದಿನ ಪಂಚಾಂಗದತ್ತ ಗಮನ ಹರಿಸಿದರೆ ಶಾಲಿವಾಹನ ಶಕವರ್ಷದ 1945ನೇ ಶ್ರೀ ಶುಭಕೃತ ನಾಮ ಸಂವತ್ಸರದ ಉತ್ತರಾಯಣ ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯಲ್ಲಿ ನಾವು ಇದ್ದೇವೆ. ಇವತ್ತಿನ ನಿತ್ಯ ನಕ್ಷತ್ರ ವಿಶಾಖ ನಕ್ಷತ್ರ, ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ. ಇವತ್ತು ಜನನವೆತ್ತಿದಂತಹ ಎಲ್ಲ ಬಾಲ್ಯಾವಸ್ಥೆಯ ಮಕ್ಕಳಿಗೆ ತುಲಾ ರಾಶಿ ವಿಶಾಖ ನಕ್ಷತ್ರವೂ ಆಗಿರುತ್ತೆ. ಇನ್ನು ಇವತ್ತಿನ ಮಹಾನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ. ಸೂರ್ಯನು ಮಕರ ರಾಶಿಯಲ್ಲಿರುವಂತಹ ದಿನ. ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸಾಲ ಭಯ, ಆರೋಗ್ಯದ ವ್ಯತ್ಯಾಸ, ಆರ್ಥಿಕ ಸ್ಥಿತಿಯ ವ್ಯತ್ಯಾಸ, ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಹಾಗೆ ವ್ಯಾಪಾರದಲ್ಲಿ ಏರುಪೇರಿರುವಂತಹ ದಿನ, ಕಾರಣವಿಲ್ಲದೆ ಜಾಸ್ತಿ ಚಿಂತೆ ಮಾಡುವ ಅವಕಾಶಗಳು ಉಂಟಾಗುತ್ತೆ. ಸಮಾಧಾನವೇ ಇವತ್ತಿನ ಪರಿಹಾರ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾರಾಧನೆ ಗಣಪತಿ ಕ್ಷೇತ್ರ ಆರಾಧನೆ, ಹಾಗೆ ದುರ್ಗಾದೇವಿಯ ಪ್ರಾರ್ಥನೆಯಿಂದ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿ, ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳು, ಆಯಾಸ ಹೊಂದುವ ದಿನ, ಉದರ ಸಂಬಂಧಪಟ್ಟ ಕಿರಿಕಿರಿಗಳು, ಹಾಗೆ ದೂರ ಪ್ರಯಾಣ ಮಾಡುವ ಅವಕಾಶಗಳು, ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳು, ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ಚೆನ್ನಾಗಿಲ್ಲದೇ ಇರುವ ದಿನ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇವತ್ತು ಪ್ರಾಪ್ತವಾಗುವುದು ಮಧ್ಯಮ. ಅಧಿಕಾರಿಗಳಿಗೆ ಸ್ವಲ್ಪ ಜಾಗ್ರತೆಯಾಗಿ ಕರ್ತವ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಕೆಲಸ ಮಾಡಿದರೆ ಶುಭ ಫಲಗಳು ಉಂಟಾಗುವ ಸಾಧ್ಯತೆ ಇದೆ. ಮಿಶ್ರ ಫಲದಾಯಕವಾದ ಫಲ ವೃಷಭ ರಾಶಿಯವರಿಗೆ ಈ ದಿನ ಇದೆ. ಮಿಥುನ ರಾಶಿ, ಈ ದಿನ ತಾವು ಮಾತೃಪಿತೃಗಳ ಭೂ ವಿಷಯದಲ್ಲಿ ಕೆಲವು ಅಸಮಾಧಾನದ ಘಟನೆಗಳು ಉಂಟಾಗುವ ಸಾಧ್ಯತೆ. ಯುವಕ ಯುವತಿಯರು ಪ್ರೇಮ ಪ್ರಕರಣದಲ್ಲಿ ಸಿಲುಕಿಕೊಳ್ಳುವಂತಹ ಅವಕಾಶಗಳು ಉಂಟಾಗುತ್ತೆ. ನೀವು ನಿರ್ಧರಿಸುವಂತಹ ನಿರ್ಧಾರಗಳನ್ನು ಸರಿಯಾಗಿ ನಿರ್ಧಾರ ಮಾಡಿದಾಗ ಮಾತ್ರ ಶುಭ ಉಂಟಾಗುವ ಸಾಧ್ಯತೆಗಳಿದೆ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಈ ದಿನ ಬರುವ ಲಕ್ಷಣವಿದೆ. ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ನಷ್ಟಪ್ರದವಲ್ಲ. ಮಂಗಳ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂತಹ ದಿನ ನಿರ್ಣಯ ಮಾಡುವ ಅವಕಾಶಗಳು ವಿವಾಹದ ವಿಚಾರದಲ್ಲಿ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಅಶುಭಾದಿಗಳ ಮಿಶ್ರ ಫಲಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದು, ಹಾಗೆ ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆ ಮಾಡುವುದರಿಂದ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಕರ್ಕಾಟಕ ರಾಶಿ, ನಿಮ್ಮ ಸಾಧನೆ ಮತ್ತು ಶೌರ್ಯ ಮತ್ತು ನಿಮ್ಮ ಚಿಂತನೆ ಇವತ್ತು ಬಹಳವಾದ ಲಾಭದಾಯಕವಾದ ದಿನವಾಗಿರುತ್ತೆ. ಸರ್ಕಾರ ಮೂಲದಿಂದ ಬರುವ ಸಂಪತ್ತುಗಳು ಬರುವಂತಹ ಸಾಧ್ಯತೆಗಳು ಈ ದಿನ ಜಾಸ್ತಿ ಆಗಿರುತ್ತೆ. ಹೆಚ್ಚಿನ ಪ್ರಯತ್ನ ಮಾಡಿದರೆ ಇಷ್ಟಾರ್ಥಗಳೆಲ್ಲ ನೆರವೇರುವ ಒಳ್ಳೆಯ ಅವಕಾಶ ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ದುರ್ಗಾದೇವಿಯ ಪ್ರಾರ್ಥನೆಯನ್ನು, ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.